ಹಾಯ್ ವೆಲ್ಕಮ್ ಇನ್ಕಮ್ ಪ್ಲಾನ್ನ ಕಂಟಿನ್ಯೂ ಪಾರ್ಟಿಗೆ ವೆಲ್ಕಮ್. ಈ ವಿಡಿಯೋದಲ್ಲಿ ನೀವು ಮೈಲ್ಸ್ಟೋನ್ 2 ಮತ್ತೆ ಡೈರೆಕ್ಟರ್ ಬೋನಸ್ ಹೇಗೆ ಜನರೇಟ್ ಆಗುತ್ತೆ ಅಂತ ಕ್ಲಾರಿಟಿ ಕೊಡ್ತೀನಿ. ಈ ಇನ್ಕಮ್ ಪ್ಲಾನ್ ಬಂದು ನಿಮಗೆ ಒಂದೇ ಸರ್ತಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ನೀವು ಸ್ಟೆಪ್ ಬೈ ಸ್ಟೆಪ್ಸ್ ಫಾಲೋ ಮಾಡಿದಾಗ ಮಾತ್ರ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮೈಲ್ಸ್ಟೋನ್ 2 ಅಂದ್ರೆ ಏನು ಮತ್ತೆ ಡೈರೆಕ್ಟರ್ ಬೋನಸ್ ಹೇಗೆ ಬರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಮೈಲ್ಸ್ಟೋನ್ 2 ಮೈಲ್ಸ್ಟೋನ್ 1 ಬಗ್ಗೆ ನಾನು ಆಲ್ರೆಡಿ ಪ್ರಿವಿಯಸ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಮೈಲ್ಸ್ಟೋನ್ ವೆರಿ ಸಿಂಪಲ್, ನಿಮ್ಮ 50 PV ಮಿನಿಮಮ್ ನಿಮ್ಮ 50 PV ಆಗಿರಬೇಕು. ಹಾಗೆ ನಿಮ್ಮ 4 ಡೈರೆಕ್ಟ್ ಅಡ್ವೈಸರ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಅಡ್ವೈಸರ್ ಯಾರಿದ್ದಾರೆ ಅವ್ರದ್ದು 50 PV ಆಗಿರುತ್ತೆ. 50 PV ಆಗಿರಬೇಕು, 4 ಡೈರೆಕ್ಟ್ ಸ್ಪಾನ್ಸರ್ ಆಗಿರುತ್ತೆ. ಸೊ ಅವ್ರ ಕಡೆಯಿಂದ ಒಂದಿಷ್ಟು ಸ್ಪಾನ್ಸರ್ ಬಂದಿರುತ್ತೆ. ಓಕೆ, ನಿಮ್ಮ ಫ್ರಂಟ್ ಲೈನ್ ನ ಸೆಕೆಂಡ್ ಜನರೇಷನ್, ಇದು ನಿಮ್ದು ಫಸ್ಟ್ ಜನರೇಷನ್. ಓಕೆ, ಫ್ರಂಟ್ ಲೈನ್ ನ ಕೆಳಗಡೆ ಸೆಕೆಂಡ್ ಜನರೇಷನ್ ಅಲ್ಲಿ ಟೋಟಲ್ 12 ಮೆಂಬರ್ಸ್ ಬಂದು 50 PV ಕಂಪ್ಲೀಟ್ ಆಗಿರ್ಬೇಕು. ಓಕೆ, ಕಂಡೀಷನ್ ಬಂದು ನಿಮ್ಮ ಫ್ರಂಟ್ ಲೈನ್ ನ ಕೆಳಗಡೆಯಿಂದ 12 ಮೆಂಬರ್ಸ್, ಅದರಲ್ಲಿ ಯಾವ್ದಾದ್ರು 2 ಡಿಫ್ರೆಂಟ್ ಲೆಗ್ ಅಲ್ಲಿ 50 PV ಆಗಿರ್ಬೇಕು. ಯಾರದೇ ಇರಬಹುದು, ಯಾರ ಟೀಮ್ ಅಲ್ಲಿ ಇರಬಹುದು, ಡಿಫ್ರೆಂಟ್ 2 ಸ್ಪಾನ್ಸರ್ ಟೀಮ್ ಇಂದ 50 PV ಬರಬೇಕು. ಮಿಕ್ಕಿದು 10 ಮೆಂಬರ್ಸ್ ಎನಿ ಲೆಗ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಯಾವ ರೀತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ 50 PV ಕಂಪ್ಲೀಟ್ ಮಾಡಿರ್ತಾರೆ. ಓಕೆನಾ, 50 PV ಕಂಪ್ಲೀಟ್ ಮಾಡಿರ್ತಾರೆ. ಸೊ ಇವರು ಒಂದೇ ಲೆಗ್ ಅಲ್ಲಿ 10 ಮೆಂಬರ್ಸ್ 50 PV ಮಾಡ್ಕೊಂಡ್ರು. ಮಿಕ್ಕಿದ ಯಾವ್ದಾದ್ರು ಡಿಫ್ರೆಂಟ್ ಲೆಗ್ ಅಲ್ಲಿ 50 PV ಆದ್ರೆ ಅಲ್ಲಿಗೆ 10 + 2 12 ಅಡ್ವೈಸರ್ಸ್, 12 ಮೆಂಬರ್ಸ್ 50 PV ಆಗಿರ್ಬೇಕು. ನಿಮ್ದು ಫ್ರಂಟ್ ಲೈನ್ ಇದು 50 PV ಆಗಿದ್ರೆ ನೀವು ಮೈಲ್ಸ್ಟೋನ್ 2ಗೆ ಎಲಿಜಿಬಲ್ ಆಗ್ತೀರಾ. ನಿಮಗೆ ಮೈಲ್ಸ್ಟೋನ್ 1 ಮತ್ತೆ 2 ಸೇರಿ ಟೋಟಲ್ 4 ಶೇರ್ಸ್ ಸಿಗುತ್ತೆ. ಅಲ್ಲಿಗೆ ಟೋಟಲ್ GPV ಬಂದು ನಿಮ್ದು 12 + 4 16 + 1 17 ಮೆಂಬರ್ಸ್ ಆಗಿರ್ತಾರೆ. 17 ಮೆಂಬರ್ಸ್ ಇದು 50 PV ಅಂತಂದ್ರೆ 850 GPV ಆಗಿರುತ್ತೆ. ಓಕೆ, ನೀವೊಂದು ಸ್ವಲ್ಪ ಫೋಕಸ್ ಮಾಡಿದ್ರೆ ನೆಕ್ಸ್ಟ್ ಡೈರೆಕ್ಟ್ ಹಂತವನ್ನ ರೀಚ್ ಆಗ್ಬೋದು. ಅದನ್ನ ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೀನಿ. ವೆರಿ ಸಿಂಪಲ್, ಮೈಲ್ಸ್ಟೋನ್ 2 ಮಾಡುವಂಥದ್ದು ನಿಮ್ದು 50 PV, ನಿಮ್ಮ ಡೈರೆಕ್ಟರ್ 4 ಸ್ಪಾನ್ಸರ್ 50 PV, ಅವರ ಟೀಮ್ ಇಂದ ಟೋಟಲ್ 12 ಮೆಂಬರ್ಸ್ 50 PV ಆಗಿರ್ಬೇಕು. ಅದ್ರಲ್ಲಿ ಯಾವ್ದಾದ್ರು ಒಂದು ಟೀಮ್ ಇಂದ ಡಿಫ್ರೆಂಟ್ 2 ಲೆಗ್ ಅಲ್ಲಿ 50 PV ಬರಬೇಕು. ಮಿಕ್ಕಿದ ಯಾವುದೇ ಒಂದು ಸಿಂಗಲ್ ಲೆಗ್ ಇರಬಹುದು ಅಥವಾ ಸ್ಟ್ರಕ್ಚರ್ ಪ್ರಕಾರ ಬಂದಿರಬಹುದು, ನೋ ಪ್ರಾಬ್ಲಮ್. ಸೊ ಈ ತರ ಬಂದ್ರೆ ನಿಮ್ಗೆ 4 ಶೇರ್ ಸಿಗುತ್ತೆ. ಒಂದು ಶೇರ್ ವ್ಯಾಲ್ಯೂ 460 ಇದೆ. ನೆಕ್ಸ್ಟ್ 4 ಶೇರ್ ಅಂತ ಲೆಕ್ಕ ಹಾಕಿ ಆಲ್ಮೋಸ್ಟ್ ನಿಮ್ದು ಪ್ರೋಗ್ರೆಷನ್ ಬೋನಸ್ ಮತ್ತೆ ಶೇರ್ ವ್ಯಾಲ್ಯೂ ಸೇರಿ ಆಲ್ಮೋಸ್ಟ್ ಮೈಲ್ಸ್ಟೋನ್ 2 ಅಲ್ಲಿ 2500ಕ್ಕಿಂತ ಜಾಸ್ತಿ ಇನ್ಕಮ್ ಬರುತ್ತೆ. ಇನ್ನೊಂದು ಸ್ವಲ್ಪ ನೀವು ಫೋಕಸ್ ಮಾಡಿದ್ರೆ 5000+ ಇನ್ಕಮ್ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ಡೈರೆಕ್ಟರ್ ಪ್ಲಾನ್ ನಾನು ಕ್ಲಾರಿಟಿ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟರ್ ಬೋನಸ್ ಹೇಗೆ ಬರುತ್ತೆ, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಡೈರೆಕ್ಟರ್ ಅಲ್ಲಿ ಯಾವ್ಯಾವ ಬೋನಸ್ ಬರುತ್ತೆ ಅಂತ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.